ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಅದ್ಭುತವಾದ ಮನೆ ಔಷಧಿನ ಹೇಳ್ತಾ ಇದ್ದೀನಿ. ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲಿನಿಂದ ಬಳಲ್ತಾ ಇರೋರಿಗೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಇದು ಒಂದು ಅದ್ಭುತವಾದ ಔಷಧಿ. ನೋಡಿ, ಈ ಬಾಳೆದಿಂಡನ್ನು ತಗೊಂಡು ಇದರೊಳಗಿರುವಂಥ ಕಪ್ಪು ಭಾಗನ ತೆಗಿಬೇಕು. ಮತ್ತು ಎಷ್ಟು ಲೇಯರ್ಗಳು ನಮಗೆ ತೆಗಿಯೋಕ್ಕೆ ಸಾಧ್ಯನೋ ಅಷ್ಟು ಲೇಯರ್ಗಳನ್ನ ತೆಗಿತಾ ಹೋಗಬೇಕು. ಈಸಿಯಾಗಿ ನೋಡಿ, ಈ ಥರ ಲೇಯರ್ ಬರುತ್ತಲ್ಲ, ಆ ಲೇಯರ್ನೆಲ್ಲ ತೆಗೆದು ಎಲ್ಲಿ ನಮಗೆ ಲೇಯರ್ ತೆಗಿಯೋಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಆ ಪಾರ್ಟು ನಮಗೆ ಎಡಿಬಲ್ ಆಗಿ ಯೂಸ್ ಮಾಡೋವಂಥದ್ದು. ನೋಡಿ, ಈ ಸ್ಟೆಮ್ಮಲ್ಲಿ ಇಷ್ಟೇ ನಮಗೆ ಎಡಿಬಲ್ ಪಾರ್ಟ್ ಸಿಗೋದು. ಬ್ಲ್ಯಾಕ್ ಕಲರ್ ಇರೋವಂಥ ಎಡ್ಜಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇದನ್ನು ಸಣ್ಣಕ್ಕೆ ಹೆಚ್ಕೊಳ್ಬೇಕು. ನೋಡಿ, ಇದು ನಮಗೆ ಲೇಯರಾಗಿ ಸಿಗ್ತಾ ಇಲ್ಲ. ಸೊ ಇಲ್ಲಿವರೆಗೂ ನಮಗೆ ಎಡಿಬಲ್ ಪಾರ್ಟ್ ಅಂತ ಅರ್ಥ. ಸೊ ಹೀಗೆ 2-3 ಸ್ಟೆಮ್ಮದನ್ನು ನಾವು ನೀಟಾಗಿ ಎಲ್ಲ ಆ ಸಿಪ್ಪೆ ಥರ ಅಥವಾ ಲೇಯರ್ ಥರ ಏನು ಬರ್ತಾಯಿದೆ ಅದನ್ನೆಲ್ಲ ರಿಮೂವ್ ಮಾಡಿದ್ರೆ ಮಧ್ಯದಲ್ಲಿರುವಂಥ ಪೋರ್ಷನ್ ಮಾತ್ರ ನಮಗೆ ಎಡಿಬಲ್ ಸ್ಟೆಮ್ಮು. ಸೊ ಇದು ನಮಗೆ ಕಿಡ್ನಿ ಸ್ಟೋನು ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ಒಳ್ಳೆ ಪರಿಹಾರ. ಈ ಬನಾನಾ ಸ್ಟೆಮ್ ಅಥವಾ ಬಾಳೆ ದಿಂಡನ್ನು ನಾವು ಸಣ್ಣಗೆ ಹೆಚ್ಕೊಂಡು ಸಲಾಡ್ಗಳಲ್ಲಿ, ಕೋಸಂಬರಿಗಳಲ್ಲಿ, ಹಾಗೆಯೇ ಸಾರು ತವ್ವೆ ಮಾಡಿ ಉಪಯೋಗಿಸ್ಬೋದು. ಹಾಗೆ ಮಜ್ಜಿಗೆ ಹುಳಿ ಸಹ ಇದರಲ್ಲಿ ಮಾಡ್ಬೋದು. ಮತ್ತು ರಾಯ್ತಕ್ಕೆ ಸಹ ಮಜ್ಜಿಗೆಯಲ್ಲಿ, ಮೊಸರಲ್ಲಿ ಏನು ಮಾಡ್ತೀವಿ ಅದಕ್ಕೆ ಸಹ ಉಪಯೋಗಿಸ್ಕೋಬೋದು. ನೋಡಿ, ಈಗ ಈ ಸ್ಟೆಮ್ಗಳನ್ನ ಸಣ್ಣಕ್ಕೆ ಈ ಥರ ಹೆಚ್ಕೋಬೇಕು. ಆ ಹೆಚ್ಚಿರೋವಂಥದ್ದನ್ನೆಲ್ಲ ನಾವು ನೀರಿಗೆ ಹಾಕಬೇಕು. ಯಾಕಂದರೆ ಇದು ಬೇಗ ಆಕ್ಸಿಡೈಸ್ ಆಗಿ ಬ್ಲ್ಯಾಕಿಶ್ ಆಗಿ ಟರ್ನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನೆಲ್ಲ ನೀರಿಗೆ ಹಾಕಬೇಕು. ಅಥವಾ ನಮ್ಮಲ್ಲಿ ಹುಳಿ ಮಜ್ಜಿಗೆ ಏನಾದರೂ ಇದ್ದರೆ ಅದೊಂದೆರಡು ಸ್ಪೂನಷ್ಟು ಹಾಕಿ ಈ ನೀರಲ್ಲಿ ಕಲಸಿದ್ರೆ ಇದು ತುಂಬ ಬೆಳ್ಳಗೆ ಹಾಗೇ ಇರುತ್ತೆ. ಮತ್ತು ಈ ನೀರನ್ನು ನಾವು ಫಸ್ಟ್ 1-2 ಸಲ ತೊಳೆದ್ಬಿಟ್ಟು ಆಮೇಲೆ ಈ ಹೋಳುಗಳನ್ನು ನೆನೆಸಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ಥರ ಒಂದು ಕಡ್ಡಿ ಹಾಕಿ ತಿರುಗಿಸಿದ್ರೆ ಈ ಥರ ನಾರುಗಳು ಬರುತ್ತೆ. ಆ ನಾರನ್ನು ನಾವು ತೆಗೆದುಬಿಡಬೇಕು. ಇಲ್ಲಾಂದರೆ ತಿನ್ಬೇಕಾದ್ರೆ ಬಾಯಿ ಸಿಗ್ತಾ ಇರುತ್ತಲ್ವ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಆಗಬೇಕು. ನೋಡಿ, 1 ಕಪ್ ಬೇಳೆ ತೊಗೊಂಡಿದ್ದೀನಿ. ಅದನ್ನು 3 ಸಲ ತೊಳೆದ್ಬಿಟ್ಟು ಈ ಥರ ಅಡುಗೆ ಮಾಡೋಕ್ಕೆ ಮುಂಚೆನೇ ನೆನೆಯೋಕ್ಕಿಟ್ರೆ ಬೇಳೆ ನುಣ್ಣಗೆ ಚೆನ್ನಾಗಿ ಬೇಯುತ್ತೆ. 1 ಸ್ಪೂನಷ್ಟು ಜೀರಿಗೆ, ಹಾಗೆ 2 ಟೊಮೊಟೊ, 1 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಹಾಗೂ 2 ಈರುಳ್ಳಿ ಮತ್ತು 4-5 ಮೆಣಸಿನಕಾಯಿನ ಜಸ್ಟ್ ಸ್ಲಿಟ್ ಮಾಡಿಬಿಟ್ಟು ಹಾಕಿ. ಸೊ ಇವನ್ನೆಲ್ಲನೂ ನಾವು ಒಟ್ಟಿಗೆ ಕೂಗಿಸ್ಕೋಬೇಕು. ಸೊ ಇದಕ್ಕೇ ಇವಾಗ ನಾನು ಈ ಹೆಚ್ಚಿ ನೀರಲ್ಲಿ ನೆನೆಯೋಕ್ಕಿಟ್ಟಿರುವಂತಹ ಬನಾನಾ ಸ್ಟೆಮ್ ಹೋಳುಗಳೇನಿದೆ ಅದು ತೆಗಿತೀನಿ. ನೋಡಿ, ಇಷ್ಟೊಂದು ನಮಗೆ ಫೈಬರ್ ಬಂದಿದೆ. ಅದನ್ನು ಡಿಸ್ಕಾರ್ಡ್ ಮಾಡಬೇಕು. ಸೊ ಈ ನೀರಲ್ಲಿ ಈ ಥರ ಚೆನ್ನಾಗಿ ತೊಳೆದು ಅದನ್ನು ಹಿಂಡಿಬಿಟ್ಟು ನಾವು ಇನ್ನೊಂದು ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, ನೀರು ಒಂಥರ ಆ್ಯಶ್ ಕಲರ್ ಥರ ಬರ್ತಾ ಇರುತ್ತೆ. ಸ್ವಲ್ಪ ಮೊಸರು ಹಾಕಿದ್ರೆ ಅಥವಾ ಹುಳಿ ಮಜ್ಜಿಗೆ ಹಾಕಿದ್ರೆ ಈ ಬನಾನಾ ಸ್ಟೆಮ್ಮು ವೈಟಿಶ್ ಆಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಹಿಂಡಿ ಕುಕ್ಕರ್ಗೆ ಹಾಕ್ಕೋಬೇಕು. ಎಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು 3 ವಿಷಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತವ್ವೆ ಥರ ಅನಿಸುತ್ತೆ ಅಥವಾ ಬೇಳೆ ಸಾಂಬಾರು ಥರ ಅನಿಸುತ್ತೆ. ಬನಾನಾ ಸ್ಟೆಮ್ಗೆ ಅದರದ್ದೇ ಆದಂಥ ರುಚಿ ಮತ್ತು ಫ್ಲೇವರ್ ಇರೋಲ್ಲ. ನಾವು ಯಾವ ರೀತಿ ಮಸಾಲೆ ಹಾಕ್ತೀವಿ ಅದಕ್ಕೆ ಅದು ಬ್ಲೆಂಡ್ ಆಗಿಬಿಡುತ್ತೆ. 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕಬಾರ್ದು. ಈ ತರಕಾರಿ ಹೋಳುಗಳು ಎಷ್ಟು ಮುಳುಗುತ್ತೋ ಅಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕಿ, ನೋಡಿ, ಈ ತರಕಾರಿ ಹೋಳುಗಳೆಲ್ಲ ಮುಳುಗೋ ಅಷ್ಟು ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ಸ್ ಬರೋವರೆಗೂ ಅದನ್ನು ಕುಕ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ಒಂದು ಸಣ್ಣ ಹೋಳಷ್ಟು ಅಥವಾ ಒಂದು ಸಣ್ಣ ಪೀಸಷ್ಟು ಕಾಯಿನ ತುರಿದಾದರೂ ಹಾಕ್ಬೋದು ಅಥವಾ ರುಬ್ಬಾದರೂ ಹಾಕ್ಬೋದು. ಹಾಕಿದ್ಮೇಲೆ ಆ ಜಾರೆಲ್ಲ ತೊಳೆದು ನಾನು ನೀರು ಹಾಕಿ ಒಂದು ಕುದಿ ಕುದಿಸ್ತೀನಿ. ಇಲ್ಲಿ ಬೇಕಿದ್ದರೆ ನಾವು ಒಗ್ಗರಣೆ ಹಾಕ್ಕೋಬೋದು, ಇಲ್ಲಾಂದರೆ ಒಗ್ಗರಣೆ ಹಾಕದೇ ಇದ್ರೂ ನಡೆಯುತ್ತೆ. ಒಂದು ಚೂರು ಎಣ್ಣೆ ಬೆಣ್ಣೆ ಇಲ್ಲ, ಮತ್ತು ಬರೀ ಕಾಯಿ ತುರಿ ಮಾತ್ರ ಹಾಕಿರೋದು. ಹಾಗಾಗಿ ಲೋ ಕ್ಯಾಲರಿ ಸಾಂಬಾರು ಅಂತಲೇ ಹೇಳ್ಬೋದು ಇದು. ನೋಡಿ, ಈ ಥರ ಆಗುತ್ತೆ. ನೋಡಿ, ಈ ಹಂತದಲ್ಲಿ ನಮಗೆ ಸಾರಿಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಅದನ್ನು ಕುದಿಸ್ಕೊಂಡ್ರೆ ಬಿಸಿಯಾದ ರುಚಿಯಾದ ಬಾಳೆ ದಿಂಡಿನ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಅದ್ಭುತವಾದ ರುಚಿಯನ್ನು ಕೊಡುವಂಥ ಬಾಳೆ ದಿಂಡಿನ ಆರೋಗ್ಯಕರ ಸಾರು ರೆಡಿಯಾಗಿದೆ.